ನಾವು ಅವ್ರು ಒಬ್ಬ ಆರ್ಡಿನರಿ ಕಾರ್ಯಕರ್ತ ಕೊಟ್ಟರೆ ನಾವೊಬ್ಬ ಆರ್ಡಿನರಿ ಕಾರ್ಯಕರ್ತನ ಕೊಡ್ತಿದ್ದೋ ಅವಾಗ. ಯಾವಾಗ ಇವರು ಎಷ್ಟರ ಆಗಲಿ ಅಂದ್ಬಿಟ್ಟು ನೂರಾರು ಕೋಟಿ ಎಲ್ವ ಸಿಕ್ಕೊಟ್ರು ಅವಾಗ ನಮಗೂ ಭಯ ಆಯಿತು. ಆವಾಗ ನಾವು ಟಿಟ್ ಫಾರ್ ಟಾಟ್ ಅದಕ್ಕೆ ಪ್ರತಿಯಾಗಿ ನಾವೇನೇನು ತಂತ್ರ ಮಾಡಬೇಕು ಮಾಡಲೇಬೇಕಾಗ್ತದೆ. ಇಲ್ಲ ಒಂದು ಸರಿ ಎಸ್.ಎಂ. ಕೃಷ್ಣವ್ರು ಅಸೆಂಬ್ಲಿಲಿ ಹೇಳಿದರು, ನಮ್ಮ ಡಾಕ್ಟರ್ ಚೆಲುವರಾಯ ಸ್ವಾಮಿಯವ್ರು ಬಂದಿಲ್ವಾ, ನಾನೊಬ್ಬ ಮುಖ್ಯಮಂತ್ರಿ ಆಗಿದ್ದೆ ರಾಜ್ಯಕ್ಕೆ ಅದರಲ್ಲೂ ಮಂಡ್ಯ ಜಿಲ್ಲೆಯವನು, ಯಾವತ್ತೂ ಸಹ ಆತ ಅಭಿವೃದ್ಧಿಗೋಸ್ಕರ ಒಂದು ಲೆಟರ್ ತರಲಿಲ್ಲ, ಮಾತಿತ್ತು ಅವ್ರ ಅಣ್ಣನ ಎಲ್ಒಸಿಗೆ ಮಾತ್ರ ಲೆಟರ್ ತರ್ತೀವಿ ಅಂತ ಅಸೆಂಬ್ಲಿಲಿ ಹೇಳಿದ್ದು. ಅದನ್ನು ಡಾಕ್ಟರ್ ಅಲ್ವಾ ಇವರೇ ಡಾಕ್ಟ್ರು, ಅವ್ರನ್ನ ಎಸ್.ಎಂ. ಕೃಷ್ಣವ್ರು ಹೇಳಿದ್ರು, ಡಾಕ್ಟರ್ ಚೆಲುವರಾಯ ಸ್ವಾಮಿಯವರು ಅಂತ ಅಸೆಂಬ್ಲಿಲಿ ಹೇಳಿದರು. ಚರ್ಚೆನಲ್ಲಿ ಡಾಕ್ಟರ್ ಚೆಲುವರಾಯ ಸ್ವಾಮಿಯವರು ಇಲ್ವಾಪ ಮಹಾ ಬುದ್ಧಿವಂತ, ನಾನೊಬ್ಬ ಜಿಲ್ಲಾ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮುಖ್ಯಮಂತ್ರಿ ಆಗಿದ್ದೀನಿ, ಯಾವತ್ತೂ ನಾಗಮಂಗಲದ ಅಭಿವೃದ್ಧಿಗೆ ಯಾವುದೋ ಒಂದು ಲೆಟರ್ ಇಟ್ಕೊಂಬರಲಿಲ್ಲ, ಅವ್ರ ಅಣ್ಣನ ಎಲ್ಒಸಿಗೋಸ್ಕರ ಮಾತ್ರ ಬರ್ತಿದ್ದ ಅಂತಕ್ಕಂಥದ್ದು ನಾನು ಹೇಳಿಲ್ಲ, ಎಸ್.ಎಂ. ಕೃಷ್ಣವ್ರು ಅಸೆಂಬ್ಲಿಲಿ ಹೇಳಿದ್ದಾರೆ. ರಾಜಕಾರಣದಲ್ಲಿ ಎಷ್ಟು ಕಲಿತರೂ ಕಲಿತಾ ಇರಬೇಕಾಗ್ತದೆ. ಯಾರು PhD ಮಾಡೋಕ್ಕಾಗಲ್ಲ, ಯಾರು ಬಹಳ ನಿಷ್ಠಾಂತ ಆಗಲ್ಲ ರಾಜಕಾರಣದಲ್ಲಿ. ಎಲ್ಲ ಏನೇ ಮಾಡಿದ್ರು ಒಂದು ದಿವಸ ಮಣ್ಣಿಗೆ ಹೋಗಲೇಬೇಕಲ್ವಾ. ಇಲ್ಲಪ್ಪ ಅವ್ರು ಮಹಾನ್ ನಾಯಕ ಬಿಡಪ್ಪ. ಈಗ ಏನು ಮಹಾನ್ ನಾಯಕರು ಅಂದರೆ ಬಹುತೇಕ ಯಾರು ಇಲ್ಲವೇ ಇಲ್ಲ ಇನ್ನು. ಸೀಮಿಗಿಲ್ದು ಮಂತ್ರಿಗಿರಿ, ಸೀಮಿಗಿಲ್ದಿದ್ದು ಅಯ್ಯೋ ಜನಗಳು ಮನಸ್ಸು ಮಾಡಿದ್ರೆ ಹೆಂಗೆ ರೊಟೇಟ್ ಆಗ್ತೈತೆ. ನೋಡ್ತಾ ಇದ್ದೀರಾ MLC ಚುನಾವಣೆ ರಿಸಲ್ಟ್ ನೋಡ್ತಾ ಇದ್ದೀರಾ. ಹಿಸ್ಟ್ರಿ ವಿಲ್ ರಿಪೀಟ್, ಚಕ್ರ ತಿರುಗ್ತಾ ಇರ್ತದೆ. ಯಾವುದೋ ಮೋಸದಿಂದ ಎಲ್ಲೋ ಹತ್ತು ಜನಗಳನ್ನ ಭಾವನಾತ್ಮಕವಾಗಿ ಕೈ ಕಾಲು ಹಿಡಿದು ಗೆಲ್ಲೋದಲ್ಲ, ನೇರವಾಗಿ ಕೆಲಸ ಮಾಡಿ ಸಾಧನೆ ಮಾಡಿ ಗೆಲ್ತಕ್ಕಂಥದ್ದು ಅದು ಕೆಲಸ. ಅದು ಬಿಟ್ಟು ಸ್ವಯಂ ಘೋಷಿತರಾಗಿ ನಾನೇ ಅಭಿವೃದ್ಧಿ ಅಧಿಕಾರ, ನಾನೇ ಮಾಡಿದೆ, ನಾನೇ ಮಂಡ್ಯ ಶಿಲ್ಪಿ. ಪಾಪ ಮಂಡ್ಯ ಶಿಲ್ಪಿ ಶಂಕರೇಗೌಡರು ಅವರು ಇವರೆಲ್ಲ ಅವರ ಬುಟ್ಟೆ ಹೊಟ್ಟು ಇವರೇ ಬಿಂಬಿಸ್ಕೊಳಕ್ಕೆ ಹೊರಟರು. ಇರ್ತಕ್ಕಂಥ ಕಣ್ಣಿಗೆ ಏನು ಕಾಣ್ತಾವೆ ಅದೆಲ್ಲ ದೇವೇಗೌಡರು, ಕುಮಾರಣ್ಣ ಕೊಡುಗೆಗಳು ಇರ್ತಕ್ಕಂಥ ನಾಗಮಂಗಲ ಇರ್ಬೋದು, ಮಂಡ್ಯ ಜಿಲ್ಲೆಯಲ್ಲಿ ಇರ್ಬೋದು. ಇವ್ರು ಹೇಳ್ಕೋತಾರೆ ನಂದು ಅಂತ ಅಷ್ಟೆ. ಅವರವರ ಮಾಡಿದ ಕರ್ಮ ಅವ್ರವ್ರ ಪಾಲಿಗೆ ಬರ್ತದೆ. ಯಾರ್ಯಾರು ಏನೇನು ಕರ್ಮ ಮಾಡಿದ್ರು ಈ ಚುನಾವಣೆಯಲ್ಲಿ ಅವ್ರವ್ರಿಗೆ ಬರ್ತದೆ. ಏನೇನು ಕರ್ಮ ಮಾಡಿದ್ದಾರೆ, ಎಷ್ಟು ಹೆಣ್ಮಕ್ಳ ಮಾನ ಹರಾಜು ಹಾಕೋದು ಬೀದಿನಲ್ಲಿ, ಆ ಕರ್ಮವನ್ನು ಈ ಪುಣ್ಯಾತ್ಮಗಳು ಅನುಭವಿಸ್ತಾರೆ. ಸ್ವಲ್ಪ ದೇವರಾಜೇಗೌಡ ಆಚೆ ಬರಬೇಕಷ್ಟೆ. ಇನ್ನೂ ಮುಂದೆ ತಟ್ಟದಿದೆ, ಭಾಳ ತಟ್ಟದಿದೆ ಇವ್ರಿಗೆ. ಇರೋ ವಿಷಯ ಎಲ್ಲ ಹೇಳ್ತಾನಲ್ಲ, ಯಾರ್ಯಾರು ಬಂದಿದ್ರು, ಯಾರ್ಯಾರು ಮಾತಾಡಿದ್ರು, ಯಾರ್ಯಾರು ಕಾನ್ಸ್ಪಿರಸಿ ಮಾಡಿದ್ರು, ಹೇಗೆ ಮಾಡಿದ್ರು ಅಂತಕ್ಕಂಥ ಆತನು ಹೇಳ್ತಾನೆ. ಒಂದು ಕಟ್ಟೆ ಕುಕೃತ್ಯ ಮಾಡಿದವನು ಒಬ್ಬ ವ್ಯಕ್ತಿ ಆದರೆ, ಹೆಣ್ಮಕ್ಳ ಮಾನ ಹರಾಜು ಮಾಡೋಕ್ಕೆ ಕೃತ್ಯ ಮಾಡಿದವರು ಅದಕ್ಕಿಂತ ದೊಡ್ಡ ಅಪರಾಧಿಗಳು. ಆಗಲೇ ಒಂದು 4-5 ಜನ ಬಯಲು ಮಾಡಿಬಿಟ್ಟು ಹೋಗಿದ್ದಾನೆ, ಇನ್ನು ಎಷ್ಟೆಷ್ಟಿದೆ ಬಂದು ಮಾಡ್ತಂತ.